ಭೂಮಿಯಲ್ಲಿ ನನ್ನ ಜನ್ಮ ದೊರಕಿದ್ದೆ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿವಾಗವೆಲ್ಲ ಧನ್ಯ. ಮೈಸೂರಿನ ಸಾಂಸ್ಕೃತಿಕ ಕಿರೀಟದಂತಿರುವ ಟೌನ್ ಹಾಲ್ನಲ್ಲಿ ರವಿ ಸಂತು ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಡಾಕ್ಟರ್ ರಾಜ್ಕುಮಾರ್ ಗೀತ ನಮನ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಅದ್ಭುತ ಕ್ಷಣವೊಂದು ಮರುಸೃಷ್ಟಿಯಾಯಿತು. ಕನ್ನಡ ಚಿತ್ರರಂಗದ ಹೆಸರಾಂತ ಅದ್ಭುತ ನಟರಾದ ಅಭಿಜಿತ್ ರವರು ಗುಂಡ್ಲುಪೇಟೆ ಹೆಮ್ಮೆಯ ಗಾಯಕ, ರಾಷ್ಟ್ರಮಟ್ಟದ ಬೆಳಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ KB ಇಂಜಿನಿಯರ್ ಆಗಿರುವ ಮಯೂರ್ ಅವರ ಪ್ರತಿಭೆಯನ್ನು ಕೊಂಡಾಡಿದ ರೀತಿ ಇಡೀ ಸಭೆಯನ್ನು ಮಂತ್ರಮುಗ್ಧಗೊಳಿಸಿತು. ನಟ ಅಭಿಜಿತ್ ಅವರು ವೇದಿಕೆಯ ಮೇಲೆ ಮಯೂರ್ ಅವರನ್ನು ಕುರಿತು ಮಾತನಾಡುತ್ತಾ, ಇವತ್ತು ಈ ವೇದಿಕೆಯ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿರುವ ಗುಂಡ್ಲುಪೇಟೆಯ ಮಯೂರ್ ಅವರನ್ನು ನೋಡಿದಾಗ ನನಗೆ ಹೆಮ್ಮೆ ಎನಿಸುತ್ತದೆ. ಈ ಪ್ರಶಸ್ತಿ ಕೇವಲ ಕೈಗೆ ಸಿಗುವ ಗೌರವವಲ್ಲ, ಇದು ಕೇವಲ ಅದೃಷ್ಟದಿಂದ ಬರುವುದೂ ಅಲ್ಲ. ಯಾರಿಗೆ ಬದುಕಿನಲ್ಲಿ ಶಿಸ್ತು ಸಾಧನೆಯ ಯೋಗ ಇರುತ್ತದೋ ಮತ್ತು ಯಾರು ಈ ಗೌರವಕ್ಕೆ ಸಂಪೂರ್ಣವಾಗಿ ಯೋಗ್ಯತೆಯನ್ನು ಹೊಂದಿರುತ್ತಾರೋ ಅಂಥವರಿಗೆ ಮಾತ್ರ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಒಲಿಯುತ್ತದೆ. ಆ ಯೋಗ ಮತ್ತು ಯೋಗ್ಯತೆ ಎರಡೂ ಮಯೂರ್ ಅವರಲ್ಲಿದೆ ಎಂಬುದಕ್ಕೆ ಅವರ ಸಾಧನೆಯೇ ಸಾಕ್ಷಿ ಎಂದರು. ಒಬ್ಬ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಬದ್ಧತೆಯನ್ನು ಮೆರೆಯುತ್ತಲೇ ಮತ್ತೊಂದೆಡೆ ಗಾಯನ ಲೋಕದಲ್ಲಿ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಗುಂಡ್ಲುಪೇಟೆಯ ಹೆಸರನ್ನು ರಾಜ್ಯಾದ್ಯಂತ ಪಸರಿಸುತ್ತಿರುವ ಮಯೂರ್ ಅವರ ಪ್ರತಿಭೆ ನಿಜಕ್ಕೂ ಅದ್ಭುತವಾದದ್ದು. ಅವರ ಕಂಠದಲ್ಲಿ ಸಂಸ್ಕೃತಿಯ ಮತ್ತು ಒಂದು ಸರಸ್ವತಿಯ ಅನುಗ್ರಹವಿದೆ. ಈ ಸೌರಭದ ನುಡಿಗಳ ಬೆನ್ನಲ್ಲೇ ನಟ ಅಭಿಜಿತ್ ಅವರು ಸಾಧಕ ಮಯೂರ್ ಅವರಿಗೆ ಮೈಸೂರಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಮೈಸೂರು ಪೇಟ ತೊಡಿಸಿ ಶಾಲು ಹೊದಿಸಿ ಗೌರವವಾಗಿ ಸನ್ಮಾನಿಸಲಾಯಿತು. ಇದು ಕೇವಲ ಪ್ರಶಸ್ತಿ ಪ್ರದಾನವಾಗಿರದೆ ಒಬ್ಬ ಹಿರಿಯ ಕಲಾವಿದ ಮತ್ತೊಬ್ಬ ಅದ್ಭುತ ಸಾಧಕನಿಗೆ ನೀಡುವ ಒಂದು ಅಕ್ಕರೆಯ ಗೌರವ ಇದ್ದಂತೆ ಕಂಗೊಳಿಸಿತು. ಅಭಿಜಿತ್ ಅವರ ಮನವಿಯ ಮೇರೆಗೆ ಮಯೂರ್ ಅವರು ಕನ್ನಡದ ಮಾತು ಚಂದ, ಕನ್ನಡದ ನೆಲ ಚಂದ ಅನ್ನುವಂತಹ ಹಾಡಿಗೆ ಅಲ್ಲಿರುವಂತಹ ಇಡೀ ಸಾರ್ವಜನಿಕ ಬಳಗವೂ ಕೂಡ ಮಯೂರ್ ಅವರ ಗಾಯನವನ್ನು ಆಲಿಸಿ ಮನಸಾರ ಆನಂದಿಸಿ ಖುಷಿಪಟ್ಟರು. ಒಟ್ಟಾರೆ ಹೇಳಬೇಕು ಅಂದರೆ ಗುಂಡ್ಲುಪೇಟೆ ಹೆಮ್ಮೆಯ ಗಾಯಕ ಮಯೂರ್ ಅವರ ಈ ಸಾಧನೆ ಮತ್ತು ಅವರಿಗೆ ದೊರೆತ ಈ ಅಭೂತಪೂರ್ವ ಗೌರವ ಇಡೀ ತಾಲೂಕಿಗೆ ಮತ್ತು ಕನ್ನಡ ಕಲಾಲೋಕಕ್ಕೆ ಹೆಮ್ಮೆಯ ಒಂದು ಸಂಕೇತವಾಗಿದೆ. ಸ್ನೇಹಿತರೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು MRG ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.